Hello dear students. Next question. X-rays, gamma rays and microwaves traveling in vacuum have ನೆನ್ಪಿಟ್ಕೊಳ್ಳಿ these are the electromagnetic wave. X-ray ಆಗಿರ್ಬೋದು, gamma rays, microwaves, radio waves, UV, visible, IR, all are electromagnetic waves. ಈ electromagnetic waves ಗೆ they having a same speed in vacuum. So answer for the question is vacuum ಅಲ್ಲಿ same wavelength but different velocities ಅಂತ ಇದೆ, that is wrong. Same frequency but different velocities, that is also wrong. Same velocity but different wavelength, this is right. All the electromagnetic wave have same velocity in vacuum but different wavelength. So answer for the question is option C. Next question. A charged particle with a velocity 2 into 10 to the power of 3 meter per second passes undeflected through electric field and magnetic field in mutually perpendicular directions. The magnetic field is 1.5 Tesla. The magnitude of the electric field is. ಈ ಕಾನ್ಸೆಪ್ಟ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ವಶನ್ ನಂಬರ್ 7. ಯಾವುದೇ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೂ ಕೂಡ ಆ ಒಂದು ರೀಜನ್ ಅಲ್ಲಿ ಪಾಸ್ ಆಗಬೇಕಾದ್ರೆ ಅನ್ಡಿಫ್ಲೆಕ್ಟ್ ಆಗ್ತಿದೆ ಅಂದ್ರೆ ದ ಆನ್ಸರ್ ಫಾರ್ ದ ಕ್ವಶನ್ ಈಸ್ ದ ವೆಲಾಸಿಟಿ ಈಸ್ ನಥಿಂಗ್ ಬಟ್ E/B ಆಗಿರಬೇಕು. ಸೊ ಕ್ವಶನ್ ಅಲ್ಲಿ ವಿ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ಸೊ E is equal to V into B. ವಿ ಎಷ್ಟಿದೆ? V is nothing but 2 into 10 to the power of 3. B is nothing but 1.5. So 1.5 into 2 is 3 into 10 to the power of 3 Newton per coulomb or 3 into 10 to the power of 3 volt per meter. ಸೊ ನೋಡಿ ಕ್ವಶನ್ ತುಂಬ ಲೆಂತಿ ಅನ್ಸುತ್ತೆ, ಬಟ್ ಇರ್ತಕ್ಕಂಥದ್ದು ಚಿಕ್ಕ ಆನ್ಸರ್. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಯಾವುದೇ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಅನ್ಡಿಫ್ಲೆಕ್ಟ್ ಆಗಿದೆ ಅಂದ್ರೆ ಅದ್ರ ವೆಲಾಸಿಟಿ ಡೈರೆಕ್ಟಾಗಿ ಬರ್ಕೊಂಬಿಡಿ, V is equal to E/B ಆಗಿರುತ್ತೆ. ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್, ಇನ್ ಟರ್ಮ್ಸ್ ಆಫ್ ಆಂಪ್ಲಿಟ್ಯೂಡ್ ಅಲ್ಲಿ ಬರ್ಕೊಂಡ್ರೆ V is equal to E0/B0 ಅಂತಾನು ಬರ್ಕೋಬಹುದು. E0 ಅಂದ್ರೆ ದಿಸ್ ಇಸ್ ದ ಆಂಪ್ಲಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಇಸ್ ದ ಆಂಪ್ಲಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 3 into 10 to the power of 3 Newton per coulomb. Next question. A plane electromagnetic wave of frequency 20 megahertz travel through a space along x direction. If the electric field vector at the certain point in a space is 6 volt per meter, what is the magnetic field vector at that point? So in the question ಏನು ಕೊಟ್ಟಿದ್ದಾರೆ ಅಂದರೆ ಕ್ವಶನ್ ನಂಬರ್ 8 ಅಲ್ಲಿ they are given electric field vector E is equal to 6 volt per meter. ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಕೇಳಿದ್ದಾರೆ. ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಟ್ರಾವೆಲ್ ಆಗ್ತಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿನ ಸ್ಪೀಡ್ ಏನಾಗಿರಬೇಕು? ಸ್ಪೀಡ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈಸ್ ಈಕ್ವಲ್ ಟು E/B ಆಗಿರಬೇಕು. ಇದೇ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಚಾರ್ಜ್ಡ್ ಪಾರ್ಟಿಕಲ್ ಅನ್ಡಿಫ್ಲೆಕ್ಟ್ ಆಗ್ತಿದೆ ಅಂದರೆ ವೆಲಾಸಿಟಿ ಏನಾಗಿರಬೇಕು? E0/B0 ಆರ್ E/B. ಆಂಪ್ಲಿಟ್ಯೂಡ್ ಅಲ್ಲಿ ಕೊಟ್ಟರೆ ಈ ಫಾರ್ಮುಲಾ, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕೊಟ್ಟರೆ ಈ ಫಾರ್ಮುಲಾ. ಇಲ್ಲಿ ವೆಲಾಸಿಟಿ ಕೊಟ್ಟಿಲ್ಲ, ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಹೇಳಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ನ ಸ್ಪೀಡ್ ಏನಾಗಿರುತ್ತೆ? ದಟ್ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ C. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಬಂತು? E/C. E ಏನು ಕೊಟ್ಟಿದ್ದಾರೆ? 6. C ಗೊತ್ತಿದೆ 3 into 10 to the power of 8. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ B is equal to 3 1s are 3 2s are. ಸೊ 2 into 10 to the power of -8 Tesla. This is the answer for the given question. Next question. Electromagnetic radiation used to sterilize milk is. ನೋಡಿ electromagnetic radiation used to sterilize milk is UV rays. It is direct question based on your theory. Option C is correct. Next question. If E and B represent electric and magnetic field vectors of an electromagnetic wave, the direction of propagation of the wave is along. This is very important. ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರು Y ಡೈರೆಕ್ಷನ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರು Z ಡೈರೆಕ್ಷನ್ ಇದೆ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವು ಎಲೆಕ್ಟ್ರಿಕ್ ಫೀಲ್ಡಿಗೆ ಪರ್ಪೆಂಡಿಕ್ಯುಲರ್ ಆಗಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಪರ್ಪೆಂಡಿಕ್ಯುಲರ್ ಆಗಿ ಈ ಎರಡೂ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಟ್ರಾವೆಲ್ ಆಗುತ್ತೆ. ದಟ್ ಈಸ್ ಇನ್ ದ E×B ಡೈರೆಕ್ಷನ್. ಅಂದರೆ ಈ E×B ಇಸ್ ಎ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. E×B ಏನಾದರೂ ಮಾಡಿದರೆ ಇದಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರೋ ಕಾಂಪೊನೆಂಟ್ ಬರುತ್ತೆ, ಇದಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರೋ ಕಾಂಪೊನೆಂಟ್ ಬರುತ್ತೆ. ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ Y ಅಲ್ಲಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ Z ಅಲ್ಲಿದೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಏನಾಗಿರುತ್ತೆ? X ಡೈರೆಕ್ಷನಲ್ಲಿ ಹೋಗುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, E×B ಮಾಡಿ, E ಏನಿದೆ? J ಇದೆ, B ಏನಿದೆ? K ಇದೆ. ಮೀನ್ಸ್ ಇಟ್ ಈಸ್ ಅ ಯೂನಿಟ್ ವೆಕ್ಟರ್. ಈ ಎಲೆಕ್ಟ್ರಿಕ್ ಫೀಲ್ಡ್ Y ಆಕ್ಸಿಸ್ ಅಲ್ಲಿದೆ, ಅದ್ರದ್ದು ಯೂನಿಟ್ ವೆಕ್ಟರು J. ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರು Z ಆಕ್ಸಿಸ್ ಅಲ್ಲಿದೆ, ಅದರ ಯೂನಿಟ್ ವೆಕ್ಟರು K.
So J cross K is nothing but I cross. I is nothing but X axis. So answer for the question is E cross B. Next question. An electromagnetic wave is traveling in X direction with electric field vector is given by Ey is equal to E naught sin kx minus omega t into j cap. The correct expression for magnetic field vector is. ನೋಡಿ ಕ್ವಶನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ನ ಕೊಟ್ಟಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತಿದೆ ಅಂತ ಹೇಳಿದ್ದಾರೆ. ನೋಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗೋದು ಎಲ್ಲಿ ಇಂಡಿಕೇಟ್ ಮಾಡಿರ್ತಾರೆ, ಇಲ್ಲಿ ಇಂಡಿಕೇಟ್ ಮಾಡಿರ್ತಾರೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಏನಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಇದೇ ಫಾರ್ಮ್ ಅಲ್ಲಿ ಬರಬೇಕಲ್ವಾ. ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಇಸ್ ಈಕ್ವಲ್ ಟು ಬಿ ನಾಟ್ ಸೈನ್ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ. ಇಲ್ಲಿ ಯಾವುದು ಯೂನಿಟ್ ವೆಕ್ಟರ್ ಅನ್ನೋದು ಇಂಪಾರ್ಟೆಂಟ್. ನೋಡಿ ಇಲ್ಲಿ ಬಿ ನಾಟ್ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ, ಬಿ ನಾಟ್ ಇನ್ ಟರ್ಮ್ಸ್ ಆಫ್ ಇ ನಾಟ್ ಅಲ್ಲಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಇ ನಾಟ್ ಅಂಡ್ ಬಿ ನಾಟ್, ದಟ್ ಈಸ್ ಸಿ ಇಸ್ ಈಕ್ವಲ್ ಟು ಇ ನಾಟ್ ಬೈ ಬಿ ನಾಟ್. ದಟ್ ಈಸ್ ದ speed of the electromagnetic wave is equal to E naught by B naught. E naught is the amplitude of the electric field, B naught is the amplitude of the magnetic field. So B naught ಏನಾಯಿತು, B naught is equal to E naught by C ಆಯಿತು. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಬಿ ವೈ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಅದು ಬಿ ವೈ ಅಲ್ಲೇ ಇಲ್ಲ, ಸಾರಿ ಬಿ ವೈ ಬರಿಬಾರ್ದು ಇಲ್ಲಿ, ಯಾಕಂದರೆ ಅದು ವೈ ಆಕ್ಸಿಸಲ್ಲಿ ಇಲ್ಲ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ is equal to E naught divided by C into sin of kx minus omega t. ಇಲ್ಲಿ ಯಾವ ಆಕ್ಸಿಸ್ ಅಲ್ಲಿ ಅದು ಟ್ರಾವೆಲ್ ಮಾಡ್ತಿದೆ ಅನ್ನೋದನ್ನ ನಾವು ಚೆಕ್ ಮಾಡೋಕ್ಕೆ ನಮಗೆ ಗೊತ್ತಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಟ್ರಾವೆಲಿಂಗ್ ಇನ್ ಇ ಕ್ರಾಸ್ ಬಿ ಡೈರೆಕ್ಷನ್ ಅಲ್ವಾ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇ ಕ್ರಾಸ್ ಬಿ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಇ ಕ್ರಾಸ್ ಬಿ ಕೊಟ್ಟಿದ್ರೆ ಯಾವ ಆಕ್ಸಿಸ್, ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ನ ಯೂನಿಟ್ ಕ್ಯಾಪ್ ಏನು, ಐ ಕ್ಯಾಪ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ವೆಕ್ಟರ್ ಅಲ್ಲಿ ಇದೆ, ಜೆ ಕ್ಯಾಪ್. ನೋಡಿ ಬಿಗೆ ಏನು ಕೊಟ್ಟರೆ ನಮಗೆ ಐ ಬರುತ್ತೆ ಅನ್ನೋದು. ನೋಡಿ ಬಿ ಇಸ್ ಈಕ್ವಲ್ ಟು ಕೆ ಮೀನ್ಸ್ ವೈ ಆಕ್ಸಿಸ್ ಕೊಟ್ಟು ಝೆಡ್ ಆಕ್ಸಿಸ್ ಕೊಟ್ಟರೆ ನಮಗೆ ಐ ಬರುತ್ತಲ್ವಾ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇ ಕ್ರಾಸ್ ಬಿ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಇ ಕ್ರಾಸ್ ಬಿ ಅಂದರೆ ಐ ಅಂತ ಕೊಟ್ಟಿದ್ದಾರೆ ಅವರು, ಎಕ್ಸ್ ಕ್ಯಾಪ್. ಎಲೆಕ್ಟ್ರಿಕ್ ಫೀಲ್ಡ್ ಜೆ ಕ್ಯಾಪ್. ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿರಬೇಕು, ಕೆ ಕ್ಯಾಪ್ ಬರಬೇಕು. ಜೆ ಕ್ರಾಸ್ ಕೆ ಇಸ್ ನಥಿಂಗ್ ಬಟ್ ಐ. ಸೊ ದಿಸ್ ಇಸ್ ಇನ್ ಕೆ ಕ್ಯಾಪ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ vector B is equal to E naught by C sin of kx minus omega t k cap. Next question, that is question from 2020. A light beam of intensity 20 watt per centimeter square is incident normally on a perfectly reflecting surface of sides 25 centimeter and 15 centimeter. The momentum imparted to the surface by the light per second is. ನೋಡಿ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ವಾಟ್ ವಿಲ್ ಬಿ ದ ಮೊಮೆಂಟಮ್ ಇಂಪಾರ್ಟೆಡ್. ವಿ ನೋ ದಟ್ ದ ಫಾರ್ಮುಲಾ ಫಾರ್ ಮೊಮೆಂಟಮ್ ಇಂಪಾರ್ಟೆಡ್ ಇಸ್ ನಥಿಂಗ್ ಬಟ್ ಎನರ್ಜಿ ಡಿವೈಡೆಡ್ ಬೈ ಸಿ, ಸ್ಪೀಡ್ ಆಫ್ ಲೈಟ್. ದಿಸ್ ಇಸ್ ದ ಫಾರ್ಮುಲಾ, ದಟ್ ಈಸ್ ದ ಮೊಮೆಂಟಮ್ ಇಂಪಾರ್ಟೆಡ್ ಬೈ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಇ ಡಿವೈಡೆಡ್ ಬೈ ಸಿ. ನೆನ್ಪಿಟ್ಕೊಳ್ಳಿ, ದಿಸ್ ಫಾರ್ಮುಲಾ ಈಸ್ ಫಾರ್ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿದ್ರೆ ಫಾರ್ಮುಲಾ ಏನಾಗುತ್ತೆ, 2 times E by C ಆಗಿರುತ್ತೆ. ದಿಸ್ ಇಸ್ ಫಾರ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ದಿಸ್ ಇಸ್ ಫಾರ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ದಿಸ್ ಇಸ್ ಫಾರ್ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ದಿಸ್ ಇಸ್ ಫಾರ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇಲ್ಲಿ ಸಿ ಗೊತ್ತಿದೆ, ಸ್ಪೀಡ್ ಆಫ್ ಲೈಟ್. ಹಾಗಾದ್ರೆ ಎನರ್ಜಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ಇಂಟೆನ್ಸಿಟಿ ಕೊಟ್ಟಿದ್ರೆ, ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ಎನರ್ಜಿ ರೇಡಿಯೇಟೆಡ್ ಪರ್ ಯೂನಿಟ್ ಏರಿಯಾ ಪರ್ ಸೆಕೆಂಡ್ ಆರ್ ಪರ್ ಟೈಮ್. ಇಲ್ಲಿ 1 ಸೆಕೆಂಡ್ ಆಗಿರೋದ್ರಿಂದ ಟಿ ಇಸ್ ಈಕ್ವಲ್ ಟು 1. ಸೊ ಎನರ್ಜಿ ಏನಾಯಿತು, ಐ ಎ ಇಂಟು ಟಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಪವರ್, ದಟ್ ಈಸ್ ಸಾರಿ ಮೊಮೆಂಟಮ್ ಇಂಪಾರ್ಟೆಡ್ ಇಸ್ ಈಕ್ವಲ್ ಟು 2 ಇಂಟು ಐ ಎ ಟಿ ಡಿವೈಡೆಡ್ ಬೈ ಸಿ, ದಟ್ ಈಸ್ ಈಕ್ವಲ್ ಟು 2 ಇಂಟು ಐ ಎಷ್ಟಿದೆ, 20 ಇದೆಯಲ್ವಾ, 20 ಸೆಂಟಿಮೀಟರ್ ಸ್ಕ್ವೇರ್. ಎ ಇಸ್ 25 ಇಂಟು 15 ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್. ಟೈಮ್ 1 ಸೆಕೆಂಡ್ ಅಂತ ಹೇಳಿದ್ದಾರೆ. ಡಿವೈಡೆಡ್ ಬೈ ಸಿ ಏನು, 3 ಇಂಟು 10 to the power of 8. ನೋಡಿ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಔಟ್. ಸೊ ರಿಮೈನಿಂಗ್ ವಿಲ್ ಬಿ, ವಿ ಕ್ಯಾನ್ ಗೆಟ್ ಪವರ್ ಇಸ್ ಈಕ್ವಲ್ ಟು 2 ಇಂಟು 20 ಇಂಟು 25 ಇಂಟು 15 ಡಿವೈಡೆಡ್ ಬೈ 3 ಇಂಟು 10 to the power of 8 ಆಯಿತು. ಸೊ 3 1s 3 5s
ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ನೋಡಿ ಇದೇನಾಯಿತು, ಎರಡೇ 4 ಆಯ್ತಲ್ವಾ, 40 ಆಯಿತು. 25 4 100, 100 1 0 1000, ಅಲ್ಲಿಗೆ 1000 ಆಯಿತು. 1000 ಇಂಟು 5 ಇಸ್ 5000 ಆಗುತ್ತೆ. ಸೊ 5000 ಇಂಟು 10 ಟು ದಿ ಪವರ್ ಆಫ್ -8, ಇದು ಮೊಮೆಂಟಮ್ ಅಲ್ವಾ, ಮೊಮೆಂಟಮ್ ಇಸ್ ನಥಿಂಗ್ ಬಟ್ ಕೆ ಜಿ ಮೀಟರ್ ಪರ್ ಸೆಕೆಂಡ್, ಮಾಸ್ ಇಂಟು ವೆಲಾಸಿಟಿ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಪವರ್ ಮೊಮೆಂಟಮ್ ಇಸ್ ಈಕ್ವಲ್ ಟು 5 ಇಂಟು 10 ಟು ದಿ ಪವರ್ ಆಫ್ 3 ಇದೆ, ಮಲ್ಟಿಪ್ಲೈ ಮಾಡಿ 10 ಟು ದಿ ಪವರ್ ಆಫ್ -5 kg meter per second. This is the answer for the given question.